ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವೆ ದೇಶದ ರೈಲ್ವೆ ನಿಲ್ದಾಣಗಳು ಗುಟ್ಕಾ ಅಗೆದು ಅಗೆದು ಎಲ್ಲೆಂದರಲ್ಲಿ ಉಗುಳುವಂತ ಜನರು. ಹೀಗಾಗಿ ರೈಲ್ವೆ ನಿಲ್ದಾಣಗಳ ಅಂದವೇ ಹಾಳಾಗಿ ಹೋಗ್ತಾ ಇದೆ. ಗುಟ್ಕಾ ಕಲೆಯಿಂದ ಅಂದವನ್ನೇ ಕಳೆದುಕೊಳ್ತಾ ಇವೆ ರೈಲ್ವೆ ನಿಲ್ದಾಣಗಳು. ಗುಟ್ಕಾ ಕಲೆ ತೆಗೆಯೋದಕ್ಕೆ ಸರ್ಕಾರ ಖರ್ಚು ಮಾಡ್ತಿರುವಂತ ಹಣ ಎಷ್ಟು ಗೊತ್ತಾ? ಅದನ್ನ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಇಲ್ಲಿ ಉಗುಳಬಾರ್ದು ಅಂತ ಬರೆದ್ರು ಕೂಡ ಅಲ್ಲೇ ಹೋಗಿ ನಮ್ಮ ಜನ ಉಗುಳ್ತಾರೆ. ಹೀಗಾಗಿ ರೈಲು ನಿಲ್ದಾಣಗಳಲ್ಲಿ ಉಗಿದಂತ ಕಲೆ ಏನಿದೆ ಅದನ್ನ ತೆಗೆಯೋದಕ್ಕೆ ಅಂತ ಒಂದು ವರ್ಷಕ್ಕೆ ಬರೋಬ್ಬರಿ 1200 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ರೈಲ್ವೆ ಪ್ಲಾಟ್ಫಾರ್ಮ್, ರೈಲ್ವೆ ನಿಲ್ದಾಣಗಳಲ್ಲಿ ಗುಟ್ಕಾ ಕಲೆಗಳೇನಿದ್ದಾವೆ ಆ ಕಲೆಗಳನ್ನ ತೆಗೆಯೋದಕ್ಕೆ ಅಂತಾನೆ ಪ್ರತಿ ವರ್ಷ 1200 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡ್ತಾ ಇದೆ. ತಂಬಾಕು ನಿಯಂತ್ರಣಕ್ಕೆ ಎಷ್ಟೇ ಕ್ರಮ ಕೈಗೊಂಡ್ರೂ ಕೂಡ ಪ್ರಯೋಜನಕ್ಕೆ ಬರ್ತಾ ಇದೆ. ಹಾಗಾದ್ರೆ ದೇಶದಲ್ಲಿ ಗುಟ್ಕಾ ತಿನ್ನುವವರ ಸಂಖ್ಯೆ ಎಷ್ಟು? ಆ ಅಂಕಿ ಅಂಶಗಳನ್ನು ಕೂಡ ನಾವು ನಿಮಗೆ ಕೊಡ್ತೀವಿ ನೋಡಿ. ರೈಲ್ವೆ ನಿಲ್ದಾಣಗಳಲ್ಲಿ ಮಾತ್ರ ಅಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಅಲ್ಲಲ್ಲಿ ಒಂದಷ್ಟು ಬೋರ್ಡ್ಗಳನ್ನ ನೀವು ಗಮನಿಸಿರ್ತೀರ. ಇಲ್ಲಿ ಉಗುಳಬಾರ್ದು ಅಂತ, ಹಂಗಿದ್ರು ಕೂಡ ಉಗುಳ್ತಾರೆ ನೋಡಿ. ಅಲ್ಲಿ ಆ ಕಲೆಗಳನ್ನ ತೆಗೆಯೋದಕ್ಕೆ ಅಂತ ಗುಟ್ಕಾ ಹಾಕೊಂಡು ಉಗಿದು ಹೋಗಿರ್ತಾರೆ ಎಲ್ಲೆಂದ್ರಲ್ಲಿ. ಆ ಕಲೆಗಳನ್ನ ತೆಗೆಯೋದಕ್ಕೆ ಅಂತ ಎಷ್ಟು ಸರ್ಕಸ್ ಮಾಡ್ತಿದ್ದಾರೆ. ಬರೋಬ್ಬರಿ 1200 ಕೋಟಿ ರೂಪಾಯಿ ಇದಕ್ಕೆ ಅಂತಾನೆ ಸರ್ಕಾರ ವ್ಯಯಿಸ್ತಾ ಇದೆ. ನೀವು ಮಾಡಿರುವಂಥ ಗಲೀಜನ್ನು ಕ್ಲೀನ್ ಮಾಡೋದಕ್ಕೆ ಸರ್ಕಾರ ದುಡ್ಡು ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈಗಲಾದರೂ ಜನ ಎಚ್ಚೆತ್ಕೊಳ್ತಾರಾ? ಉಗುಳ್ಬಾರ್ದು ಅಂತ ಎಲ್ ಬೋರ್ಡ್ ಹಾಕಿರ್ತಾರಲ್ಲ ಅಲ್ಲೇ ಹೋಗಿ ಉಗುಳ್ತೀರಾ ಅಥವಾ ಶಿಸ್ತನ್ನು ಕ್ಲೀನನ್ನು ಮೇಂಟೈನ್ ಮಾಡ್ತೀರಾ? ನೀವೇ ಗಮನಿಸಿ. ನೀವು ಉಗ್ದಿದ್ದನ್ನು ಕ್ಲೀನ್ ಮಾಡೋದಕ್ಕೆ ಸರ್ಕಾರ ಇಷ್ಟು ಹಣ ಖರ್ಚು ಮಾಡ್ತಾ ಇದೆ. ಹಾಗಾದ್ರೆ ಈ ಗುಟ್ಕಾ ಅಗಿಯುವವರು ಎಷ್ಟು ಜನ ಇದ್ದಾರೆ, ಯಾವ ವಯಸ್ಕರರು ಅಂತ ನಾವು ನೋಡೋದಾದ್ರೆ ಒಟ್ಟು ವಯಸ್ಕ ಜನಸಂಖ್ಯೆಯಲ್ಲಿ ಶೇಕಡಾ ಗುಟ್ಕಾ ಸೇವನೆ ನಾವು ನೋಡೋದಾದ್ರೆ ಲಡಾಖ್ನಲ್ಲಿ 0.7% ಇದೆ, ಜಮ್ಮು ಕಾಶ್ಮೀರದಲ್ಲಿ 0.7%, ಹಿಮಾಚಲ ಪ್ರದೇಶದಲ್ಲಿ 1.3%, ಪಂಜಾಬ್ನಲ್ಲಿ 2.7%, ಚಂಡೀಗಢದಲ್ಲಿ 1.7%, ಉತ್ತರಾಖಂಡ್ನಲ್ಲಿ 7.4%, ಹರಿಯಾಣದಲ್ಲಿ 4.2%, ದೆಹಲಿಯಲ್ಲಿ 7.7%, ರಾಜಸ್ಥಾನದಲ್ಲಿ 11.5%, ಉತ್ತರ ಪ್ರದೇಶದಲ್ಲಿ 19.2% ಗುಟ್ಕಾ ಅಗಿಯುವವರಿದ್ದಾರೆ. ಇನ್ನು ಬಿಹಾರದಲ್ಲಿ 8.5%, ಸಿಕ್ಕಿಂನಲ್ಲಿ 6% ಇರುವಂಥದ್ದು. ಇನ್ನು ಅರುಣಾಚಲ ಪ್ರದೇಶದಲ್ಲಿ 29.1%, ಅಸ್ಸಾಂನಲ್ಲಿ 19% ಗುಟ್ಕಾ ಅಗಿಯುವವರಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ 30% ಗುಟ್ಕಾ ಅಗಿಯುವವರೇ ಇದ್ದಾರೆ. ಮೇಘಾಲಯದಲ್ಲಿ 12.9%, ಮಣಿಪುರದಲ್ಲಿ 12.7%, ಮಿಜೋರಾಂನಲ್ಲಿ 7.8%, ತ್ರಿಪುರದಲ್ಲಿ 17.5%, ಜಾರ್ಖಂಡ್ನಲ್ಲಿ 15.1%, ಪಶ್ಚಿಮ ಬಂಗಾಳದಲ್ಲಿ 8.3%, ಜಾರ್ಖಂಡ್ನಲ್ಲಿ 15.1%, ಒಡಿಶಾದಲ್ಲಿ 23.2%, ಛತ್ತೀಸ್ಗಢದಲ್ಲಿ 13.9%, ಮಧ್ಯಪ್ರದೇಶದಲ್ಲಿ 19.2%, ರಾಜಸ್ಥಾನದಲ್ಲಿ 11.5%, ಗುಜರಾತ್ನಲ್ಲಿ 16.2%, ಮಹಾರಾಷ್ಟ್ರದಲ್ಲಿ 15.1%, ತೆಲಂಗಾಣದಲ್ಲಿ 5.5%, ಆಂಧ್ರ ಪ್ರದೇಶದಲ್ಲಿ 2.3%, ನಮ್ಮ ಕರ್ನಾಟಕದಲ್ಲಿ 10.4%, ಗೋವಾ 9.9%, ಪುದುಚೇರಿ 1.5%, ತಮಿಳುನಾಡಿನಲ್ಲಿ 1.1%, ಕೇರಳದಲ್ಲಿ 2.1%. ದೇಶದಲ್ಲಿ ನೋಡೋದಾದರೆ ಶೇಕಡ 12.1%ನಷ್ಟು ಜನರು ಗುಟ್ಕಾ ಅಗಿತಿದ್ದಾರೆ. ಅಗ್ದಿದ್ದಲ್ಲದೆ ಸಾರ್ವಜನಿಕ ಸ್ಥಳಗಳನ್ನು ಗಬ್ಬು ಮಾಡ್ತಾ ಇದ್ದಾರೆ. ಎಲ್ಲೆಂದರಲ್ಲಿ ಉಗಿದು ಅಲ್ಲಿನ ಸಾರ್ವಜನಿಕ ಸ್ಥಳಗಳು, ರೈಲ್ವೆ ನಿಲ್ದಾಣಗಳಿರ್ಬೋದು, ಜೊತೆಗೆ ಅಲ್ಲಿ ಕೂತಿರ್ತಾರೆ, ಕುಂತಲ್ಲೇ ಉಗಿತಾರೆ. ಶೌಚಾಲಯಗಳು, ಸಾರ್ವಜನಿಕ ಶೌಚಾಲಯಗಳಲ್ಲೂ ಕೂಡ ಎಲ್ಲಿ ಬೇಕಲ್ಲಿ ಗಲೀಜು ಮಾಡಿ ಬರ್ತಾರೆ. ಹೀಗಾಗಿ ಸಾರ್ವಜನಿಕ ಸ್ಥಳಗಳ ಅಂದ ಈಗ ಕಳ್ಕೊಳ್ತಾ ಇದೆ. ಈ ಒಂದಷ್ಟು ಕಲೆಗಳನ್ನು ತೆಗೆಯೋದಕ್ಕೆ ಅಂತಾನೆ ಎಲ್ಲೆಂದರಲ್ಲಿ ಉಗಿದು ಗಲೀಜು ಮಾಡಿರ್ತಾರಲ್ಲ, ಯಾರು ತಾನೇ ಬರ್ತಾರೆ? ಪ್ರಯಾಣಿಕರಿಗೆ ಕೂರೋದಕ್ಕೆ, ನಿಲ್ಲೋದಕ್ಕೆ ಅಸಹ್ಯ ಆಗ್ತಾ ಇರುತ್ತೆ. ಮೂಗು ಮುಚ್ಕೊಂಡು ನಿಲ್ಲಬೇಕು, ವಾಸನೆ. ಆ ಕಲೆಗಳು ನೋಡ್ತಾ ಇದ್ರೆ ಎಲ್ಲೂ ಕೂರಬೇಕು ಅಂತ ಕೂಡ ಅನ್ಸಲ್ಲ. ಅದೆಲ್ಲದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಸರ್ಕಾರ ನೋಡಿ 1200 ಕೋಟಿ ರೂಪಾಯಿಯನ್ನ ವರ್ಷ ಖರ್ಚು ಮಾಡ್ತಾ ಇದೆ.
ಹಾಗಾಗಿ ಎಷ್ಟು ಸ್ವಚ್ಛತೆಯನ್ನ ನೀವು ಕಾಪಾಡ್ತೀರಾ ನೋಡೋಣ.